ಇನ್ನು ಗವಿಗಂಗಾಧರೇಶ್ವರ ದೇಗುಲವನ್ನು ಕೂಡ ಈಗಾಗಲೇ ಸಿಬ್ಬಂದಿ ಬಂದ್ ಮಾಡಿದ್ದಾರೆ. ಬೀಗ ಹಾಕಿ ದೇವಾಲಯವನ್ನ ಕ್ಲೋಸ್ ಮಾಡಲಾಗಿದೆ. ದರ್ಬೆ ಹಾಕಿ ಬಂಧನ ಮಾಡಿ ದೇವಸ್ಥಾನದ ಅರ್ಚಕರು ಆ ಬಳಿಕ ಬಾಗಿಲನ್ನು ಬಂದ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಸ್ವಚ್ಛತಾ ಕಾರ್ಯದ ನಂತರ ಮತ್ತೆ ದೇಗುಲವನ್ನು ಓಪನ್ ಮಾಡಲಾಗುತ್ತೆ. ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನಗಳ ಪೈಕಿ ಒಂದಾಗಿರುವಂತಹ ಗವಿಗಂಗಾಧರೇಶ್ವರ ದೇಗುಲದ ಬಾಗಿಲು ಬಂದ್ ಆಗಿದೆ. ಈಗ ದೇವಾಲಯದ ಸಮೀಪದಿಂದ ಭರತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗಾಗಲೇ ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಮಾಡಿ ಬಾಗಿಲು ಹಾಕಿದ್ದಾರೆ. ಏನು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ದೇವಸ್ಥಾನದಲ್ಲಿ ಈಗಾಗಲೇ ಬೀಗ ಹಾಕಿ ಎಲ್ಲ ಸಿಬ್ಬಂದಿಗಳು ಅಲ್ಲಿಂದ ಹೊರಟಿದ್ದಾರೆ. ಯಾವ ರೀತಿ ಚಿತ್ರಣ ಇದೆ ಅಲ್ಲಿ? ವಿಜಯ್, ಬೆಳಗ್ಗೆ 11 ಗಂಟೆಗೆ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಈಗ ಬೀಗ ಹಾಕಿ ದರ್ಬೆ ಮುಖಾಂತರ ಬಂಧನವನ್ನ ಮಾಡಿ ಈಗ ಅರ್ಚಕರು ಇಲ್ಲಿಂದ ತೆರಳಿರುವಂಥದ್ದು. ಸದ್ಯ ಈಗ ದೇವಸ್ಥಾನದ ಬಳಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಅರ್ಚಕರಾಗಲಿ ಅಥವಾ ಆಡಳಿತ ಸಿಬ್ಬಂದಿ ವರ್ಗದವರಾಗಲಿ ಯಾರೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ನಿರ್ಧಾರ ಮಾಡದಂತೆ ಕಗಸ ಚಂದ್ರಗ್ರಹಣ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಬೇಕಾಗಿ ಮೊದಲೇ ಹೇಳಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸ್ತಾ ಇರ್ಬೋದು, ದೇವಸ್ಥಾನದ ಬಳಿ ಈಗ ಸದ್ಯ ಗರ್ಭಗುಡಿ ದೇವಸ್ಥಾನದ ಒಂದು ಪ್ರಮುಖ ದ್ವಾರ ಏನಿರುತ್ತೆ, ಆ ಪ್ರಮುಖ ದ್ವಾರ ಜೊತೆಗೆ ಗೇಟ್ ಅಂದರೆ ಎಂಟ್ರೆನ್ಸ್ ಅಲ್ಲಿರುವಂಥ ಗೇಟ್ ಎಲ್ಲವನ್ನು ಕೂಡ ಬೀಗ ಹಾಕಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಇಲ್ಲಿಂದ ಹೊರಟಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಗೋಡೆಯಲ್ಲಿ ಕೂಡ ಒಂದು ಪ್ರಕಟಣೆಯನ್ನು ಕೂಡ ಹಾಕಿದ್ದಾರೆ. ಅಂತಂದರೆ ಇವತ್ತೇನು ಚಂದ್ರಗ್ರಹಣ ಇದೆ, ಈ ಹಿನ್ನೆಲೆಯಲ್ಲಿ 11 ಗಂಟೆಗೆ ದೇವಸ್ಥಾನವನ್ನು ನಾವು ಕ್ಲೋಸ್ ಮಾಡ್ತೀವಿ, ಮತ್ತು ಸೋಮವಾರ ಬೆಳಗ್ಗೆ 8 ಗಂಟೆಗೆ ದೇವಸ್ಥಾನವನ್ನು ಮತ್ತೆ ಓಪನ್ ಮಾಡ್ತೀವಿ ಅಂತೇಳಿ ಸಾರ್ವಜನಿಕರಿಗೆ ಜೊತೆಗೆ ಇಲ್ಲಿ ಬರುವಂತಹ ಭಕ್ತರಿಗೆ ಒಂದು ಮಾಹಿತಿ ನೀಡೋ ನಿಟ್ಟಿನಲ್ಲಿ ಒಂದು ಪ್ರಕಟಣೆಯನ್ನು ಕೂಡ ಹಾಕಿ ಹೋಗಿದ್ದಾರೆ. ಇನ್ನು ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ಒಂದು ಪೂಜೆ ಪುನಸ್ಕಾರ ಕೈಕಾರ್ಯಗಳು ಯಾವುದು ಕೂಡ ಇರೋದಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಭಕ್ತರಿಗೆ ಮೊದಲೇ ಗೊತ್ತಿತ್ತು. ಅಂದರೆ ಸ್ಥಳೀಯರಿದ್ದಂತಹ ಜನಸಮೂಹಕ್ಕೆ ಇದ್ರ ಬಗ್ಗೆ ಅರಿವಿತ್ತು. ಹಾಗಾಗಿ ಬೆಳಗ್ಗೆನೆ ಬಂದರು, ಅಂದರೆ 11 ಗಂಟೆನೇ ಒಳಗಡೆನೆ ಬಂದು ದೇವರ ದರ್ಶನವನ್ನು ಪಡೆದುಕೊಂಡು ಪೂಜೆ ಮಾಡಿ ಹೊರಟಿದ್ದಾರೆ. ಆದರೆ ದೂರಗಳಿಂದ ಈ ದೇವಸ್ಥಾನಕ್ಕೆ ಬರುವಂತಹ ಪ್ರತೀತಿ ಇದೆ. ಅದರಲ್ಲಿ ವಾರಾಂತ್ಯದ ಸಂದರ್ಭದಲ್ಲಿ ಸಾಕಷ್ಟು ದೂರದಂತಹ ಜನರು ಗವಿಗಂಗಾಧರನ ದರ್ಶನ ಮಾಡಬೇಕು ಅಂತಾನೆ ಪರ್ಟಿಕ್ಯುಲರ್ ಆಗಿ ಇದೇ ದೇವಸ್ಥಾನಕ್ಕೆ ಬರಬೇಕು ಅಂತಾನೆ ಬರ್ತಾರೆ. ಅಂತಹ ಭಕ್ತರಿಗೆ ಎಲ್ಲೋ ಒಂದು ಕಡೆ ಇವತ್ತು 11 ಗಂಟೆಗೆ ಕ್ಲೋಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ದೇವಸ್ಥಾನ ಮುಚ್ಚಿ ಹೋದ ನಂತರ ಕೂಡ ಸಾಕಷ್ಟು ಭಕ್ತರು ಇಲ್ಲಿ ಬಂದು, ಅಂದರೆ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿರಾಸೆಯಿಂದ ಇಲ್ಲಿಂದ ಹೋಗ್ತಾ ಇರುವಂಥ, ಅಂದರೆ ವಾಪಸ್ ಹೋಗ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ಕಂಡಿದ್ದೀವಿ. ಇನ್ನು ಇದರ ಅಂದರೆ ಇದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ನಾಳೆ ಓಪನ್ ಮಾಡೋದು ದೇವಸ್ಥಾನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತಂದರೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಸಹಜವಾಗಿ ಎಂದಿನಂತೆ ದೇವಸ್ಥಾನದ ಅರ್ಚಕರು ಜೊತೆಗೆ ದೇವಸ್ಥಾನ ಸಿಬ್ಬಂದಿ ವರ್ಗದವರು ದೇವಸ್ಥಾನದ ಬಳಿ ಬಂದು ಸ್ವಚ್ಛತಾ ಕಾರ್ಯ ಮಾಡ್ತಾರೆ, ಜೊತೆಗೆ ಶುಚೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರವೇ ದೇವರ ಅಂದರೆ ಗಂಗಾಧರನಿಗೆ ಪ್ರತಿನಿತ್ಯ ಮಾಡುವಂತಹ ಅಭಿಷೇಕಗಳು, ಜಲಾಭಿಷೇಕ, ಕ್ಷೀರಾಭಿಷೇಕ, ನೈವೇದ್ಯ, ಈ ರೀತಿಯಾದ ಒಂದು ಪೂಜೆ ಪುನಸ್ಕಾರಗಳನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭ ಮಾಡ್ತಾರೆ. ಸೊ ಹಂಗಾಗಿ ನಾಳೆ ಬೆಳಗ್ಗೆ 8 ಗಂಟೆವರೆಗೂ ಕೂಡ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದ ಒಂದು ಪ್ರಕ್ರಿಯೆಗಳು ಇರೋದಿಲ್ಲ. ಸದ್ಯ 11 ಗಂಟೆಗೆ, ಅಂದರೆ ಬೆಂಗಳೂರಿನಲ್ಲಿ ಇವತ್ತು ಬಹುತೇಕ ದೇವಾಲಯಗಳನ್ನು ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ಗ್ರಹಣ ಈಗೇನು ರಾತ್ರಿ ಶುರುವಾಗುತ್ತೆ, ಅದರಿಂದ ಒಂದು 6-7 ಗಂಟೆಗಳ ಒಂದು ಇತಿಮಿತಿಯಲ್ಲಿ ದೇವಸ್ಥಾನವನ್ನು ಮುಚ್ತಾರೆ. ಆದರೆ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಪೂರ್ಣವಾಗಿ ದೋಷ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ. ಅಂತ ಹೇಳಿದ್ರೆ ಇದು ದಕ್ಷಿಣಾಭಿಮುಖವಾಗಿರುವಂತಹ ಒಂದು ದೇವಾಲಯ, ಜೊತೆಗೆ ಉದ್ಭವ ಮೂರ್ತಿ ಆಗಿರೋದ್ರಿಂದ ಪೂರ್ಣ ದೋಷ ಉಂಟಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಅರ್ಚಕರು ಬೆಳಗ್ಗೆ 11 ಗಂಟೆಗೆ, ಅಂದರೆ ಬೆಂಗಳೂರಿನಲ್ಲಿ ಸದ್ಯ ಮೊದಲ ದೇವಸ್ಥಾನ ಗ್ರಹಣದ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗಿದೆ ಅಂತಂದರೆ ಅದು ಗವಿಗಂಗಾಧರೇಶ್ವರ ದೇವಸ್ಥಾನ. ಸೊ ಹಾಗಾಗಿ ಈಗ 11 ಗಂಟೆಗೆ ದೇವಸ್ಥಾನವನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಸೋಮವಾರದ ಬೆಳಗ್ಗೆ 8 ಗಂಟೆಗೆ ಮತ್ತೆ ಆರಂಭ ಆಗುತ್ತೆ. ಸೊ ಹಾಗಾಗಿ ಭಕ್ತರು ಮಾತ್ರ ಬಂದು ಹೋಗ್ತಾ ಇದ್ದಾರೆ. ಅಂದರೆ ದೂರದಿಂದ ಬರ್ತಾ ಇರುವಂಥ ಭಕ್ತರಿಗೆ ಇದ್ರ ಬಗ್ಗೆ ಅರಿವಿಲ್ಲ, ಸೊ ಮಾಹಿತಿ ಇಲ್ಲ. ಹಾಗಾಗಿ ದೇವಸ್ಥಾನದ ಬಳಿ ಬಂದು ದೇವಸ್ಥಾನದ ಗೇಟ್ ಬಳಿ ನಿಂತ್ಕೊಂಡು ಕೈ ಮುಗಿದು ತಾವು ತಂದಿರುವಂತಹ ಒಂದು ಹೂವು ಅಥವಾ ಕಾಯಿ ಏನಿರುತ್ತೆ ಅದನ್ನು ದೇವದ ಗೇಟ್ನ ಬಳಿ ಇಟ್ಟು ವಾಪಸ್, ಅಂದರೆ ಪೂಜೆ ಮಾಡಿ ಅಥವಾ ನಮಸ್ಕರಿಸಿ ಸ್ಮರಣೆ ಮಾಡಿ ವಾಪಸ್ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀರಿ ವಿಜಯ್. ಥ್ಯಾಂಕ್ ಯು ಭರತ್. ಇನ್ನು ಗವಿಗಂಗಾಧರೇಶ್ವರ ದೇಗುಲಕ್ಕೆ HD ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಗವಿಗಂಗಾಧರೇಶ್ವರನಿಗೆ ಮಾಜಿ ಸಚಿವ ರೇವಣ್ಣ ಪೂಜೆ ಸಲ್ಲಿಸಿದ್ದಾರೆ. ಹಾಲು ತುಪ್ಪ ತಂದು ಅಭಿಷೇಕ ಮಾಡಿಸಿದ್ದಾರೆ ರೇವಣ್ಣ. ದೇವರ ಮುಂದೆ ತಲೆ ಬಗ್ಗಿಸಿ HD ರೇವಣ್ಣ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬರ್ತಾ
ಹೀಗೆ HD ರೇವಣ್ಣ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರನ್ನು ನಮ್ಮ ಪ್ರತಿನಿಧಿ ಭರತ್ ಮಾತಾಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ರೇವಣ್ಣವರಿದ್ದಾರೆ, ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದ ಮಾತಾಡಿಸ್ತೀನಿ. ಸರ್, ಗ್ರಹಣ ಒಂದು ಕಡೆ ಚಂದ್ರಗ್ರಹಣ, ಇನ್ನೊಂದು ಕಡೆ ಪೌರ್ಣಿಮೆ, ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಿ, ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ? ಇದು ಇತಿಹಾಸ ಇರುವಂಥ ಜಾಗ. ಬೆಂಗಳೂರು ನಗರದಲ್ಲಿ ಪ್ರಮುಖವಾದಂಥ ಶಿವನ ಟೆಂಪಲ್ಲು ಗವಿಗಂಗಾಧರೇಶ್ವರ ಅಂದರೆ ಇವತ್ತು ಒಂದು ಇತಿಹಾಸ ಇರೋ ಜಾಗ. ಇದಕ್ಕೆ ಹುಣ್ಮೆನೂ ಇದೆ, ಗ್ರಹಣವೂ ಇದೆ. ಈ ಸನ್ನಿವೇಶದಲ್ಲಿ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದರಿಂದ ಇವತ್ತು ವಿಶೇಷವಾಗಿ ಏನಿಲ್ಲ, ನಾನು ಬೆಂಗಳೂರಿನಲ್ಲಿದ್ದಾಗ ಸೋಮವಾರ ಗುರುವಾರ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಗ್ರಹಣ ಯಾರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಸರ್, ಈಗ ಮೈಸೂರು ದಸರಾಗೆ ಬಾನು ಮುಷ್ತಕ್ ಅವ್ರನ್ನ ಉದ್ಘಾಟನೆ ಕರೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸರ್. ಒಂದು ಕಡೆ ವಿರೋಧ ಪಕ್ಷಗಳೆಲ್ಲ ಇದಾಗಬಾರ್ದಾಗಿತ್ತು, ಅವ್ರಿಗೆ ಆಹ್ವಾನ ಕೊಡಬಾರ್ದಾಗಿತ್ತು ಅಂತಾರೆ. ಸರ್ಕಾರದವ್ರು ಇಲ್ಲ ಅವರೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್, ಏನು ಹೇಳ್ತೀರಿ? ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಸರ್, ಇನ್ನು ಧರ್ಮಸ್ಥಳ ವಿಚಾರವಾಗಿ ಸರ್ ಸಾಕಷ್ಟು ಚರ್ಚೆಗಳಾದವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.